ಸ್ನೇಹಿತರೆ, ನೆಂಟರು ಬಂದಾಗ ನಮ್ಮನೆ ಊಟವು ಹೀಗಿತ್ತು. ನೋಡಿ, ತಂಬುಳಿ, ಕೆಸ್ನ ಮೊಟ್ಟೆ ಹಸಿ, ಮೊಗೆಕಾಯಿ ಹುಳಿ, ಕ್ಯಾಬೇಜ್ ಪಲ್ಯ, ಬೀಟ್ರೂಟ್ ಗೊಜ್ಜು, ಮಾವಿನ ತಂಬುಳಿ, ಕಡೆಗೆ ಪುಳಿಯೋಗರೆ, ಕಡೆಗೆ ಜೀರಾ ರೈಸ್, ಒಂದು ಪಾಯಸ, ಹಪ್ಪಳ, ಮಂಗರಸಯ್ಯ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಗ್ರಾಮ ರಾಜ್ಯದಿಂದ ನನಗೆ ಬಂದ ಬಹುಮಾನಗಳ ವಿವರವನ್ನು ನೋಡಿ ನೀವೆಲ್ಲ ಸಂತೋಷಪಟ್ಟು ಶುಭವನ್ನು ಕೋರಿದ್ದೀರಿ. ಇದೀಗ ನಾನು ಆ ಸಾಮಗ್ರಿಗಳನ್ನು ಉಪಯೋಗಿಸಿ ಏನೆಲ್ಲ ಅಡುಗೆ ಮಾಡಿದ್ದೀನಿ, ಹಾಗೆ ಆರೋಗ್ಯಕರವಾದ ಅಡುಗೆಯಲ್ಲಿ ನಮ್ಮಲ್ಲಿ ಹವ್ಯಕರಲ್ಲಿ ಏನೆಲ್ಲ ಇರುತ್ತವೆ ಅನ್ನೋದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಅಂಗಳದಲ್ಲಿ ಬಿಳಿ ಹರಿವೆ, ಬೆಂಡೆ, ಉರಬೆಂಡೆ, ಅಲಸಂಡೆ, ಇವೆಲ್ಲ ತರಕಾರಿಗಳನ್ನು ಮನೆ ಅಂಗಳದಲ್ಲಿ ನಾವು ನೆಟ್ಟು ಪೋಷಿಸಿ ಬೆಳೆಸುವಂಥದ್ದಾಗಿದೆ. ಆದರೆ ಕೆಲವೊಂದು ಗಿಡಗಳು ತನ್ನಷ್ಟಕ್ಕೆ ಮಳೆಗಾಲದಲ್ಲಿ ಅಥವಾ ತಂಪು ಇರುವಂಥ ಜಾಗದಲ್ಲಿ ಹುಟ್ಟಿ ಬೆಳೆಯುವಂತಹ ಔಷಧೀಯ ಗುಣಗಳನ್ನು ಹೊಂದಿರುವ ಅನೇಕ ರೀತಿಯ ಸಸ್ಯಗಳನ್ನು ನಮ್ಮ ಹವ್ಯಕರಲ್ಲಿ ಅಡುಗೆ ಮಾಡಿ ಪ್ರತಿದಿನ ಉಪಯೋಗಿಸ್ತೀವಿ. ಇದು ನೋಡಿ, ಹೊನಗೊನೆ ಸೊಪ್ಪು, ಬಿಳೆ ಹೊನಗೊನೆ ಸೊಪ್ಪು. ಎಲ್ಲೆಂದರಲ್ಲಿ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂತಹ ಹೊನಗೊನೆ ಸೊಪ್ಪು. ಇದು ತುಂಬ ಬಲಿತರೆ ಚೆನ್ನಾಗಿರೋದಿಲ್ಲ, ಎಳೆಯದಿರುವಾಗಲೇ ಕೊಯ್ಯಬೇಕು. ಮತ್ತು ಈ ಬಿಳೆ ಹೂವಾದರೂ ಬಲಿತಂತಾಗಿರುತ್ತದೆ. ಆದಷ್ಟು ಎಳೆಯದಾದ ಕುಡಿಯನ್ನು ತೆಗೆದು ಮಾಡೋದು. ಇದು ನೋಡಿ, ಇದು ತಗಟೆ ಸೊಪ್ಪು. ಇದು ಮಳೆಗಾಲದಲ್ಲಿ ಪ್ರಾರಂಭವಾಗುವಂತಹ ಸೊಪ್ಪು. ಇದು ಎಲ್ಲ ಮಿಶ್ರ ಸೊಪ್ಪುಗಳನ್ನು ಹಾಕಿ ಪಲ್ಯ, ಚಟ್ನಿ ಇತ್ಯಾದಿಗಳನ್ನು ಮಾಡಬಹುದು. ಈ ಬಿಳೆ ಹೊನಗೊನೆ ಸೊಪ್ಪು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರತಿದಿನ ಉಪಯೋಗಿಸೋದ್ರಿಂದ ಪರಿಣಾಮಕಾರಿಯಾಗಿರುವಂತಹ ಇಂತಹ ಸೊಪ್ಪಿನ ಬಳಕೆಯು ಹಿರಿಯರ ಕಾಲದಿಂದಲೂ ನಡೆದು ಬಂದಂಥದ್ದು. ಈ ಸೊಪ್ಪನ್ನು ಉಪಯೋಗಿಸಿ ನಾನಿವತ್ತು ಹವ್ಯಕರಲ್ಲಿ ಪ್ರತಿದಿನ ಮಾಡುವಂತಹ ಹುಳಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಪ್ರತಿದಿನವೂ ಈ ಹುಳಿಗೆ ಬೇಕಾದ ಸಾಮಗ್ರಿಯನ್ನು, ಕೊತ್ತಂಬರಿ ಇತ್ಯಾದಿಗಳನ್ನು ಹಾಕಿ ಮಸಾಲೆಯನ್ನು ಹುರಿದು ಸ್ವಾದಿಷ್ಟವಾದ ಅನ್ನದೊಡನೆ ಊಟ ಮಾಡುವಂತಹ ಹುಳಿಯನ್ನು ಮಾಡುತ್ತಾರೆ. ನಾನಿಲ್ಲಿ ಗ್ರಾಮ ರಾಜ್ಯದ ಕಡಲೆಬೇಳೆ ಜೊತೆಗೆ ತೊಗರಿಬೇಳೆಯನ್ನು ಬೇಯಿಸ್ತಾ ಇದ್ದೀನಿ. ತೊಗರಿಬೇಳೆ ಮತ್ತು ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದುಕೊಂಡು ಅದರ ಜೊತೆಗೆ ಅರಿಶಿನ ಪುಡಿಯನ್ನು ಹಾಕಬೇಕು. ಕಡಲೆಬೇಳೆ ಹಾಕೋದ್ರಿಂದ ಮಧ್ಯೆ ಮಧ್ಯೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತದೆ. ಸ್ವಾದಿಷ್ಟವಾಗಿರುವಂತಹ ಈ ಹುಳಿಯನ್ನು ಮಾಡೋಕ್ಕೆ ಹೊನಗೊನೆ ಸೊಪ್ಪನ್ನು ಚೆನ್ನಾಗಿ ತೊಳೆದುಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಿ. ನೋಡಿ, ನಾವಿಲ್ಲಿ ಈ ರೀತಿಯಾಗಿ ಮೆಟಗತ್ತಿಯಲ್ಲೇ ಕೊರೆಯೋದು, ಹಾಗೆ ತೆಂಗಿನಕಾಯಿಯನ್ನು ಕೆರೆಯೋದು ಈ ಕುಳಿತು ಮಾಡುವಂತಹ ಸಾಧನದಲ್ಲಿ. ಸೊಪ್ಪನ್ನು ಹೆಚ್ಚಿದ ನಂತರ ಅದಕ್ಕೆ ಅರಿಶಿನ ಹಿಟ್ಟು ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ನಾನಿಲ್ಲಿ ಗ್ರಾಮ ರಾಜ್ಯದಲ್ಲಿ ಸಿಕ್ಕಂಥ ಸಾಮಗ್ರಿಗಳನ್ನು ಬಳಸಿ ಅಡುಗೆ ಮಾಡ್ತಾಯಿದ್ದೀನಿ. ಕುಕ್ಕರ್ನಲ್ಲಿಟ್ಟು 3 ಸೀಟಿ ಆಗೋ ತನಕ ಕೂಗಿಸಿಕೊಳ್ಳಿ. ನಂತರ ಒಂದು ಚಿಕ್ಕ ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಮೆಂತ್ಯ, ಕೊನೆಯಲ್ಲಿ ಇಂಗನ್ನು ಹಾಕಿ ಹವ್ಯಕರು ಹೇಳುವಂತೆ ಸಂಬಾರವನ್ನು ಹುರಿದುಕೊಳ್ಳಬೇಕು. ಈ ಮಸಾಲ ಸಾಮಗ್ರಿ ಹುರಿಯೋದಕ್ಕೆ ಸಂಬಾರ ಹುರಿಯೋದು ಅಂತ ವಾಡಿಕೆಯಲ್ಲಿ ಹೇಳೋದು. ಮಸಾಲೆಯನ್ನು ಚೆನ್ನಾಗಿ ಘಮ ಬರುವುದ ತನಕ ಹುರಿದುಕೊಂಡು ಆರಲು ಬಿಡಬೇಕು. ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ತೆಂಗಿನ ತುರಿಯನ್ನು ಹಾಕಿಕೊಳ್ಳಬೇಕು. ನೋಡಿ, ನಾನಿಲ್ಲಿ ತೆಂಗಿನ ತುರಿಯೋ ವಿಧಾನವನ್ನು ತೋರಿಸ್ತೀನಿ. ತೆಂಗಿನಕಾಯಿಯನ್ನು ಒಡೆದ ನಂತರ ಮೊದಲಿಗೆ ಹೆಣ್ಣು ಕಡಿಯನ್ನು, ಅಂದರೆ 3 ತೂತಿರುವಂತಹ ಈ ತೆಂಗಿನ ಕಡಿಯನ್ನು ಕೆರೆಯುತ್ತೇವೆ. ಯಾಕೆಂದರೆ 3 ತೂತಿರುವ ತೆಂಗಿನಕಾಯಿಯು ಬೇಗನೆ ಹಾಳಾಗುವ ಸಂಭವ ಇರೋದ್ರಿಂದ ಆ ರೀತಿ ಹೇಳುತ್ತಿರಬೇಕು. ಮೊದಲಿಗೆ ಈ ರೀತಿಯಾಗಿ ಬಿಳಿ ಸುಳಿಯನ್ನು, ಅಂದರೆ
ಮೇಲ್ಗಡೆ ಇರುವಂತಹ ತುರಿಯನ್ನು ಕೆರೆದುಕೊಳ್ಳಬೇಕು. ನಂತರದಲ್ಲಿ ಅದನ್ನು ಪಾಲು ಮಾಡಿಕೊಂಡು ಕಪ್ಪಗಾಗಿರುವ ತುರಿಯನ್ನು ತುರಿದುಕೊಂಡರೆ ಸಾಂಬಾರು, ಚಟ್ನಿ, ಪಲ್ಯ ಇತ್ಯಾದಿಗಳಿಗೆ ಈ ಕರಟದ ಹತ್ತಿರುವಂತಹ ತೆಂಗಿನ ತುರಿಯನ್ನು ಉಪಯೋಗಿಸೋಕ್ಕೆ ಆಗುತ್ತೆ ಅಂತ ನಾವು ಈ ರೀತಿಯಾಗಿ ಕೆಂಪು ಸುಳಿ, ಬಿಳೆ ಸುಳಿ ಅಂತ ಹೇಳೋದು. ಅಂದರೆ ಕೆಂಪು ಸುಳಿ ಅಂದರೆ ಕರಟದ ಹತ್ತಿರುವಂತಹ ತೆಂಗಿನ ತುರಿಯಾಗಿರುತ್ತದೆ. ಈ ರೀತಿಯಾಗಿ ತುರಿಯೋ ವಿಧಾನವು ನಿಮ್ಮಲ್ಲಿಯೂ ಇರಬಹುದು. ನಾನು ಮಾಡುವ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ. ಅಷ್ಟರಲ್ಲಿ ಮಸಾಲೆಯು ತಣ್ಣಗಾಗಿರುತ್ತದೆ. ಅದರ ಜೊತೆಗೆ ಹುಣಸೆಹಣ್ಣು ಮತ್ತು ಈ ತೆಂಗಿನ ತುರಿಯಲ್ಲಿ ಈ ಕೆಂಪಗಾಗಿರುವ ತೆಂಗಿನ ತುರಿಯನ್ನು ಹಾಕಿ ಮೊದಲಿಗೆ ಪುಡಿ ಮಾಡಿಕೊಳ್ಳಿ. ಯಾಕೆಂದರೆ ನುಣ್ಣಗಾಗಲು ಸಹಾಯವಾಗುತ್ತದೆ. ಇದನ್ನು ಅರಳುಕಲ್ಲಿನಲ್ಲಿ ಮಾಡಿದರಂತೂ ತುಂಬ ರುಚಿಯಾಗಿರುತ್ತದೆ. ನೋಡಿ, ಕುಕ್ಕರ್ನಲ್ಲೂ ಈ ಬೇಳೆಗಳೆಲ್ಲ ಬೆಂದಿರುತ್ತವೆ. ಕಡಲೆಬೇಳೆಯನ್ನು ಹಾಕಿರೋದ್ರಿಂದ ವಿಶಿಷ್ಟ ರುಚಿಯನ್ನು ಕೊಡುತ್ತದೆ ಅಂತ ಈ ರೀತಿ ಮಾಡೋದು. ಅದರಲ್ಲಿ ನಾನು ಸ್ವಲ್ಪವನ್ನು ಮೊಮ್ಮಗಳು ಪೂರ್ಣನಿಗಾಗಿ ಅನ್ನದೊಡನೆ ಊಟ ಮಾಡಲು ತೆಗೆದಿಟ್ಕೊಂಡಿದ್ದೀನಿ. ಮಕ್ಕಳಿಗೆ ಈ ರೀತಿಯಾದ ಸೊಪ್ಪಿನ ಅಡುಗೆಯು ತುಂಬ ಬಲವನ್ನು ಕೊಡುತ್ತದೆ. ನಾನಿಲ್ಲಿ ಇದಕ್ಕೆ ರುಚಿಗಾಗಿ ಉಪ್ಪು ಮತ್ತು ಬೆಲ್ಲಕ್ಕಾಗಿ ಗ್ರಾಮ ರಾಜ್ಯದಲ್ಲಿ ಸಿಕ್ಕಂಥ ಚೋನಿ ಬೆಲ್ಲವನ್ನು ಉಪಯೋಗಿಸಿದ್ದೀನಿ. ಇಂದಿನ ಅಡುಗೆಯಲ್ಲಿ ಗ್ರಾಮ ರಾಜ್ಯದಲ್ಲಿ ಸಿಕ್ಕಂತಹ ಸಾಮಗ್ರಿಗಳಿಂದ ಅಡುಗೆಯನ್ನು ಮಾಡಿ ತೋರಿಸ್ತಾ ಇರುವಂಥದ್ದು. ಕುದಿಯುತ್ತಿರುವಾಗ ನಾವು ರುಬ್ಬಿಟ್ಟುಕೊಂಡ ಈ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಹವ್ಯಕರಲ್ಲಿ ಅನ್ನದೊಡನೆ ಊಟ ಮಾಡಲು ಮಾಡುವಂತಹ ಹುಳಿಯು ಸಿದ್ಧವಾಗುತ್ತದೆ. ನೀವಿದಕ್ಕೆ ಏನೆಂದು ಕರೆಯುತ್ತೀರಿ ಅಂತ ಹೇಳಿ. ಇಂದಿನ ಊಟದಲ್ಲಿ ಅನ್ನಕ್ಕಾಗಿ ನಾನು ಗ್ರಾಮ ರಾಜ್ಯದಲ್ಲಿ ಸಿಗುವಂತಹ ಈ ಕೆಂಪಕ್ಕಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಕೆಂಪಕ್ಕಿಯು ತುಂಬ ರುಚಿಯನ್ನು ಕೊಡುತ್ತದೆ. ಮೊಸರು, ಮಜ್ಜಿಗೆ ಒಡನಂತೂ ಆರೋಗ್ಯಕರವಾಗಿರುವಂತಹ ಈ ಕೆಂಪಕ್ಕಿಯನ್ನು ನೀವು ಒಮ್ಮೆ ಊಟ ಮಾಡುವಾಗ ಉಪಯೋಗಿಸಿ ನೋಡಿ. ನಾನಿಲ್ಲಿ 2 ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡು 3 ಲೋಟದಂತೆ 6 ಲೋಟ ನೀರನ್ನು ಹಾಕಿದ್ದೀನಿ. ನಮಗೆ ಸ್ವಲ್ಪ ಮೆತ್ತಗಿನ ಅನ್ನ ಬೇಕಾಗುತ್ತದೆ. ನೋಡಿ, ಈ ರೀತಿಯಾಗಿ ಉದುರಾಗಿರುವ ಅನ್ನವು ರುಚಿಯಾಗಿರುವುದಷ್ಟೇ ಅಲ್ಲದೆ ಆರೋಗ್ಯಕರವಾಗಿರುತ್ತದೆ. ಹವ್ಯಕರಲ್ಲಿ ಮೊದಲಿಗೆ ಊಟ ಮಾಡೋಕ್ಕೆ ತಂಬುಳಿಯನ್ನು ಮಾಡ್ತೀವಿ. ಈ ತಂಬುಳಿಯನ್ನು ಮಾಡೋದು ಹೇಗೆ, ಇದು ಯಾವುದರ ತಂಬುಳಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ಸೊಪ್ಪಿನ ಹುಳಿಯನ್ನು ಸಹ ಅನ್ನದೊಡನೆ ಊಟ ಮಾಡಲು ತುಂಬ ರುಚಿಯಾಗಿರುವುದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ. ಗ್ರಾಮ ರಾಜ್ಯದಲ್ಲಿ ಸಿಗುವಂತಹ ಇಂತಹ ಸಾಮಗ್ರಿಗಳಿಂದ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಈ ಹೊನಗೊನೆ ಸೊಪ್ಪಿನ ಹುಳಿಯನ್ನು ಮಾಡಿದ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.